ಹಾಯ್. ಇವಾಗೆಲ್ಲರೂ ಸ್ಯಾರಿ ತೊಗೊಂಡು ಬಂದು ಅದರಲ್ಲಿ ಡಿಸೈನರ್ ಔಟ್ಫಿಟ್ ಮಾಡಿಕೊಡಿ ಅಂತ ಕೇಳ್ತಾರೆ. ಮುಂಚೆ ಎಲ್ಲ ಫ್ಯಾಬ್ರಿಕ್ ತೊಗೊಂಡ್ಬರ್ತಾಯಿದ್ರು, ಬಟ್ ಇವಾಗ ಸ್ಯಾರಿಯಿಂದ ಡಿಸೈನರ್ ಔಟ್ಫಿಟ್ ಮಾಡೋದು, ಎಸ್ಪೆಷಲಿ ಎತ್ನಿಕ್ ವೇರ್ ರೆಡಿ ಮಾಡೋದು ತುಂಬಾ ಫೇಮಸ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ನನ್ನ ಒಂದು ಕ್ಲೈಂಟ್ ಕೂಡ ಅವ್ರಿಗೆ ಇಂಡಿಯನ್ ವೇರ್ ಏನಾದರೂ ರೆಡಿ ಮಾಡಿಕೊಡಿ ಅಂತ ಸ್ಯಾರಿ ತೊಗೊಬಂದು ಕೊಟ್ಟಿದ್ದಾರೆ. ಸೊ ಐ ಥಾಟ್ ನಿಮಗೂ ತೋರಿಸೋಣ ಹೇಗೆ ನಾವು ರೆಡಿ ಮಾಡ್ತೀವಿ, ಸ್ಯಾರಿಯಿಂದ ಏನೇನೆಲ್ಲ ಡಿಸೈನ್ಸ್ ಮಾಡ್ಬೋದು ಅಂತ ಹೇಳಿ. ಅದ್ರ ಪ್ರೋಸೆಸ್ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಮತ್ತು ನನ್ನ ಧ್ವನಿಯಲ್ಲಿ ಅಷ್ಟು ಸ್ಪಷ್ಟತೆ ಇಲ್ಲ, ಸ್ವಲ್ಪ ಹುಷಾರಿಲ್ಲ, ನನಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಬನ್ನಿ ಕೆಲಸ ಶುರು ಮಾಡೋಣ. ಸೊ ಕ್ಲೈಂಟ್ಗೆ 2 ಡೇಸಲ್ಲಿ ಡೆಲಿವರ್ ಮಾಡಬೇಕು, ಬೇಗ ಶುರು ಮಾಡೋಣ. ಇದು ಅವ್ರು ನನಗೆ ಕಳಿಸ್ಕೊಟ್ಟಿರುವಂಥ ಸ್ಯಾರಿ ಕಂಪ್ಲೀಟ್ಲಿ ಒಂದೇ ಕಲರಲ್ಲಿದೆ. ಇದು ಬಾರ್ಡರ್ ಕೂಡ, ಹಾಗಾಗಿ ನಾನು ಗ್ರೀನ್ ಮೆಟೀರಿಯಲ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾವಾಗಲೂ ಕಾಂಟ್ರಾಸ್ಟಲ್ಲಿದ್ರೇ ಒಂದು ಕಂಪ್ಲೀಟ್ ಆಗೋದು ಔಟ್ಫಿಟ್. ಎಲ್ಲದೂ ಒಂದೇ ಕಲರ್ ಇತ್ತು ಅಂದ್ರೂ ಅದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ಆ್ಯಂಡ್ ನಾರ್ಮಲ್ ಇದಕ್ಕೆ ಎತ್ನಿಕ್ ಅಂತ ಹೇಳಿದ್ರೆ ಸಲ್ವಾರ್ ಕಮೀಸ್ ಮಾಡ್ಬೋದು. ಸೊ ಸಲ್ವಾರ್ ಅಂತ ಬಂದಾಗ ಕಾಂಟ್ರಾಸ್ಟ್ ಕಲರ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಆಲ್ಸೋ ನಾನು ಸ್ವಲ್ಪ ಮಧುಬಾಲ ಟಚ್ ಕೊಡ್ತಾ ಇದ್ದೀನಿ. ಇವಾಗೆಲ್ಲ ಮಧುಬಾಲ ಸ್ಟೈಲ್ ತುಂಬಾ ಫೇಮಸ್, ಎಸ್ಪೆಷಲಿ ಬ್ಲೌಸ್ ತುಂಬಾ ಸ್ಟಿಚ್ ಮಾಡ್ತಿದ್ದೀವಿ ನಾವು. ಅದ್ರ ಜೊತೆಗೆ ಇದನ್ನ ರೆಡಿ ಮಾಡ್ತಾ ಇದ್ದೀನಿ ನಾನು ಮಧುಬಾಲ ಸ್ಟೈಲಲ್ಲಿ ಒಂದು ಸಲ್ವಾರ್ನ ರೆಡಿ ಮಾಡಿರೋದು. ಸೊ ಔಟ್ಪುಟ್ ಹೀಗಿದೆ ಕಂಪ್ಲೀಟ್ಲಿ. ಆ ಪ್ಲೇನ್ ಇದ್ದಿದ್ದ ಡ್ರೆಸ್ಗೆ ಆ ಬಾರ್ಡರ್ ಕೂಡ ಅಷ್ಟೇ, 2 ಬಾರ್ಡರ್ನ ಒಂದೇ ಕಡೆ ಅಟ್ಯಾಚ್ ಮಾಡಿದ್ದೀವಿ ಡೌನ್ ಪಾರ್ಟ್ಗೆ. ಆ್ಯಂಡ್ ಸ್ಲೀವ್ಸ್ಗೂ ಅದೇ ಥರ ಅಟ್ಯಾಚ್ ಮಾಡಿದ್ದೀವಿ, ಇಲ್ಲಾಂದರೆ ಅಷ್ಟು ಹೈಲೈಟ್ ಆಗಲ್ಲ ಅಂತ ಹೇಳಿ. ಹಾಗೆ ಗ್ರೀನ್ ದುಪ್ಪಟಾನ ಮ್ಯಾಚ್ ಮಾಡಿದ್ದೀವಿ ಇದಕ್ಕೆ, ಬಿಕಾಸ್ ಕಂಪ್ಲೀಟ್ಲಿ ಹಾಗೆ ಹಾಕಿದ್ರೆ ಗೌನ್ ಥರ ಫೀಲ್ ಕೊಡುತ್ತಿದ್ದು. ಲಾಂಗ್ ಇರೋದು, ನಾರ್ಮಲಿ ಶಾರ್ಟ್ ಎಲ್ಲ ಮಾಡಿಸಲ್ಲ ಇದನ್ನು ಯಾರೂ. ಹಾಗಾಗಿ ಈ ಔಟ್ಪುಟ್ ನನಗೆ ತುಂಬಾ ಇಷ್ಟ ಆಯಿತು. ಗ್ರೀನ್ ಆ್ಯಂಡ್ ಒಂಥರ ಇದು ಬ್ಲಡ್ ರೆಡ್ ಇತ್ತು ಡ್ರೆಸ್ ಸಾರಿ ಅವ್ರು ಕಳಿಸಿದ್ದು. ಸೊ ಬ್ಲಡ್ ರೆಡ್ಗೆ ಗ್ರೀನ್ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ನಾನು ಸೆಲೆಕ್ಟ್ ಮಾಡಿದ್ದು. ಕ್ಲೈಂಟ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ನಮಗಂತೂ ತುಂಬ ಖುಷಿ ಆಯಿತು. ನಿಮ್ಗೇನು ಅನ್ನಿಸ್ತು ತಿಳಿಸಿ.